ಹಾಯ್ ಗೈಸ್, ಏನಂದರೆ ಇನ್ಮೇಲೆ ಡೈಲಿ ವ್ಲಾಗ್ ಜೊತೆಗೆ ನಮ್ಮ ಚಾನಲಲ್ಲಿ ಯೂಟ್ಯೂಬು ವಿತ್ ಇನ್ಸ್ಟಾಗ್ರಾಮು ಎಲ್ಲೆಲ್ಲಿ ಫಾಲೋ ಮಾಡ್ಕೊಂಡಿಲ್ಲ. ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಂಡ್ರೆ ಇನ್ನು ಮುಂದೆ ನನಗೆ ಆದಷ್ಟು ಒಳ್ಳೊಳ್ಳೆ ಟಾಪಿಕ್ನ ತಾಂಬರೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ಯಾಕಂದರೆ ಗೈಸ್ ಏನಂದರೆ ವೀಡಿಯೋ ರೀಚ್ ಸಿಗ್ತಾಯಿಲ್ಲ, ಅದಕ್ಕೋಸ್ಕರ ಬರೀ ಡೈಲಿ ವ್ಲಾಗೇ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾರು ತಾನೇ ನೋಡ್ತಾರೆ. ಈಗ ಒಂದು ರಿಚ್ ಪರ್ಸನ್ನ ಡೈಲಿ ವ್ಲಾಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅವನ್ನ ನೋಡ್ತಾರೆ. ಆಮೇಲೆ ಆ ಥರ ನಾನು ಒಂದು ದಿವಸ ಹಾಕ್ತೀನಿ, ತಲೆ ಕೆಡಿಸ್ಕೊಬೇಡ್ರಿ, ಹಾಕ್ತೀನಿ ಅನ್ನೋ ನಂಬಿಕೆ ನನ್ನ ಮೇಲೆ ಐತೆ. ಅವ್ರನ್ನೆಲ್ಲ ನೋಡ್ತಾರೆ. ನಮ್ಮಂಥವ್ರನ್ನೆಲ್ಲ ಡೈಲಿ ವ್ಲಾಗ್ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಯಾರು ವ್ಯೂಸ್ ಎಲ್ಲ ನೋಡೋಲ್ಲ. ಯಾಕಂದರೆ ಬರ್ತಾಯಿಲ್ಲ ಗೈಸ್. ನಾನಲ್ಲೇ ಈಗ ಎಷ್ಟು ನವಂಬರಲ್ಲಿ ನವಂಬರಿಂದ ಅಲ್ಲಿಗೆ ಹತ್ತತ್ರ ನವಂಬರ್ ಅಂದ್ಕೊಂಡು ಹತ್ತತ್ರ ನಾನು ಅಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಮೇ 21ನೇ ತಾರೀಕು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಹತ್ತತ್ರ ಅಲ್ಲೇ ಇವಾಗ ಮೇ ಬಂತು. ನೆಕ್ಸ್ಟ್ ಇನ್ನು 5 ಮಂತ್ಸ್ ಇದೆ ಅಂದರೆ ಆಗಲ್ಲ, ಆಲ್ಮೋಸ್ಟ್ ಅಲ್ಲಿ ಆಗಲ್ಲ. ಏನಾದರೂ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಾಗಲಿ ಫಾಲೋ ಮಾಡ್ಕೊಳ್ಳೋದಾಗಲಿ. ಹಂಗಾಗ್ಬಿಟ್ಟು ಇನ್ಮೇಲೆ ಒಳ್ಳೊಳ್ಳೆ ಕಂಟೆಂಟ್ ಬರ್ತೈತೆ, ಯೂಟ್ಯೂಬ್ ಎರಡರಲ್ಲೂ ಬರ್ತೈತೆ, ಮಿಸ್ ಮಾಡಬೇಡಿ, ಫಾಲೋ ಮಾಡ್ಕೊಳ್ರಿ. ಇನ್ಮೇಲೆ ಕಂಟಿನ್ಯೂಸ್ ವ್ಲಾಗ್ ಬರ್ತೈತೆ. ಒಂದು ದಿವಸ ವ್ಲಾಗ್ ಮಿಸ್ ಆಗೋಲ್ಲ, ಒಂದು ದಿವಸ ಕಂಟೆಂಟ್ ಮಿಸ್ ಆಗ್ಬೋದು, ಒಂದು ದಿವಸ ವ್ಲಾಗ್ ಮಿಸ್ ಆಗೋಲ್ಲ. ವ್ಲಾಗಿಗೆ ನಾನು ಅಷ್ಟು ಎಡಿಟ್ ಆಗಿಬಿಟ್ಟಿದ್ದೀನಿ ಗೈಸ್. ಅದೇನು ಮಾಡಿ ಬಿಡಬೇಕು ಅಂತ ನನಗೆ ಅರ್ಥ ಆಯ್ತಾ ಇಲ್ಲ. ಕಂಟೆಂಟ್ ಜೊತೆಗೆ ಡೈಲಿ ವ್ಲಾಗ್ ನೋಡಿರಿ. ಆಮೇಲೆ ಇನ್ಮೇಲೆ ಟ್ರೆಂಡಿಂಗ್ ಟಾಪಿಕ್ಸ್ ಏನಾದರೂ ಇದ್ದರೆ ಇಲ್ಲ ನಿಮ್ಗೇನಾದ್ರು ಒಂದು ಟಾಪಿಕ್ಸ್ ಬೇಕಾದರೆ ಡಿ ಎಮ್ ಮಾಡಿರಿ. ಆಲ್ಮೋಸ್ಟ್ ಅಲ್ಲಿ ಡಿ ಎಮ್ ಮಾಡಿದೆ, ಯಾಕಂದರೆ ಚೇಂಜ್ ಮಾಡಿರಿ ನನಗೆ. ನಾನು ಆಮೇಲೆ ಅದ್ರ ಬಗ್ಗೆ ಟಾಪಿಕ್ ತಗೊಂಡು ಮಾತಾಡ್ತೀನಿ ಇನ್ಮೇಲೆ ಅಂತ ಹೇಳ್ತಾ ಇಲ್ಲಿಗೆ ಇವತ್ತು ವ್ಲಾಗು ಬರೋಲ್ಲ ಅಂದ್ಕೊತೀನಿ. ಯಾಕಂದ್ರೆ ನೆಟ್ಟಿಲ್ಲ ಗೈಸ್, ಅದಕ್ಕೋಸ್ಕರ ಫೋನು ಹೊಸದು ತಗೊಬೇಕು. ನೋಡೋಣ, ಎಲ್ಲ ಪ್ಲ್ಯಾನ್ ಆಗ್ತಾಯಿದ್ದೀನಿ. ಏನೇನು ಆಗ್ತಿದೆ ನಾನು ಡೈಲಿ ವ್ಲಾಗಲ್ಲಿ ಹೇಳ್ತೀನಿ, ಇದೆಲ್ಲ ಇಲ್ಲಿ ಬೇಡ. ನಾನು ಡೈಲಿ ವ್ಲಾಗಲ್ಲಿ ಹೇಳ್ತೀನಿ ಏನೇನು ಆಗ್ತಿದೆ ಅಂತ. ಡೈಲಿ ವ್ಲಾಗ್ನ ಚೆಕ್ ಮಾಡಿರಿ. ಇನ್ಮೇಲೆ ಒಳ್ಳೊಳ್ಳೆ ಕಂಟೆಂಟ್ ಬರ್ತೈತೆ. ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಯಾರ್ಯಾರು ಎಲ್ಲೆಲ್ಲಿ ನೋಡ್ತಿದ್ದೀರಾ ಅಂತ ಗೊತ್ತಿಲ್ಲ, ಎರಡರಲ್ಲೂ ಬಿಟ್ಟಿರ್ತೀನಿ. ಬಟ್ ಡೈಲಿ ವ್ಲಾಗ್ ಮಾತ್ರ ಯೂಟ್ಯೂಬಲ್ಲಿ ಮಾತ್ರ ಇರ್ತೈತೆ, ಬಂದು ನೀವು ಚೆಕ್ ಮಾಡ್ಕೊಳ್ಳಿ. ಬಾಯ್ ಗಾಯ್ಸ್. ಒಂದು ವಿಷಯ ಹೇಳೋದು ಬರ್ತದೆ, ಏನಂದರೆ ಇದು ಬಂದುಬಿಟ್ಟು ಆಲ್ಮೋಸ್ಟ್ ಆಲ್ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಒಂದು ದಿವಸ ಇನ್ಸ್ಟಾಗ್ರಾಮಲ್ಲಿ ಬಂದುಬಿಟ್ಟು ಅಪ್ಲೋಡ್ ಆದರೂ ಆಗ್ತೈತೆ, ಇಲ್ಲಾಂದರೆ ಆಗಲ್ಲ. ಆಲ್ಮೋಸ್ಟ್ ಅಲ್ಲೆಲ್ಲ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಏನು ಫಾಲೋ ಮಾಡ್ತಾ ಇರೋರು ಆಲ್ಮೋಸ್ಟ್ ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯೂಟ್ಯೂಬಲ್ಲಿ ಬಂದುಬಿಟ್ಟು ನನ್ನ ಬಯೋದಲ್ಲಿ ಲಿಂಕ್ ಇದೆ. ಮತ್ತು ಇನ್ನೊಂದು ಏನಂದರೆ ಇದು ಬಂದುಬಿಟ್ಟು ಮತ್ತೆ ನಾನು 100 days ಚಾಲೆಂಜ್ ತಗೊಂತೀನಿ. ನೋಡೋಣ, ಅಂದರೆ ಈ ಚಾಲೆಂಜ್ ಮೇಲೆ ಹೋಗ್ತೀನಿ. ಯಾಕಂದರೆ ನಾನು ಸುಮ್ಮನೆ ಮಾಡ್ತಾಯಿದ್ರೆ ಕಂಟಿನ್ಯೂಸ್ ಮಾಡ್ತಾನೆ ಇರ್ತೀನಿ, ಇಲ್ಲಾಂದರೆ ಬಿಟ್ಬಿಡ್ತೀನಿ. ಅದಕ್ಕೋಸ್ಕರ 100 days ಚಾಲೆಂಜ್ ತಗೊಂತೀನಿ. 100 days ಒಳಗಡೆ ಯಾವ ಥರ ಚೇಂಜ್ ಆಗ್ಬೋದು. ಬಟ್ ಆದರೆ ಒಂದು 100 days ಚಾಲೆಂಜ್ ತಗೊಂಡ್ರೆ ನಾನು ಕಂಫರ್ಟಬಲ್ ಆಗಿರ್ತೀನಿ ಅನ್ನೋ ಒಂದು ಚಾಲೆಂಜಿಗೋಸ್ಕರ ಇದು ತಗೊಳ್ತಾ ಇದ್ದೀನಿ. ಯಾರು ಮಿಸ್ ಮಾಡ್ಕೋಬೇಡಿ, ಬಂದು ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ. ಇನ್ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯೂಟ್ಯೂಬಲ್ಲಿ. ಖುಷಿ 02 ಅಂತ ಹೇಳ್ಬಿಟ್ಟು ಬೇಕಾದ್ರೆ ನಾನು ಅಕೌಂಟಿಂದ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ಒಂದು ಲೈನ್ ಹಾಕಿರ್ತೀನಿ. ಅದನ್ನು ಕರೆಕ್ಟಾಗಿ ಅಲ್ಲಿ ನೋಡೋರೆ ಕರೆಕ್ಟಾಗಿ ನಾನೇ ಬರ್ತೀನಿ ಅಲ್ಲಿ. ಯಾರು ಮಿಸ್ ಮಾಡ್ಕೊಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಿಗ್ತೀನಿ, ಡೈಲಿ ವ್ಲಾಗಲ್ಲೂ ಸಿಗ್ತಾ ಇರ್ತೀನಿ. ಬಂದು ಡೈಲಿ ವ್ಲಾಗು ಚೆಕ್ ಮಾಡ್ಕೊಂಡು ಹೋಗಿವಂತ್ರೆ. ಬಾಯ್ ಗೈಸ್.